ನಮ್ಮ ತಿಪ್ಟೂರ್ ಜನಗಳಿಗೆ ನಮ್ಮ ತಿಪ್ಟೂರ್ ಗಣೇಶ ಅಂದ್ರೆ ಒಂಥರ ಎಮೋಷನ್ ಅಂತಾನೆ ಹೇಳ್ಬಹುದು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಮ್ಮ ಮನೆಯವರು ಬೆಳಗ್ಗೆಯಿಂದ ಸಂಜೆವರೆಗೂ ನಿದ್ದೆ ಹೊಡೆದ್ಬಿಟ್ಟು ಶಿಸ್ತಾಗಿ ರೆಡಿಯಾಗಿ ಜಾತ್ರೆ ಹೋಗೋಣ ಅಂತ ರೆಡಿ ಆದ್ರು. ಆದ್ರೆ ನನ್ನ ಬಿಟ್ಬಿಟ್ಟು ಅವ್ರೊಬ್ರೆ ಹೋಗ್ತಾ ಇದ್ರು. ನಾನು ಒಬ್ಳನ್ನೇ ಬಿಟ್ಟು ಹೋಗ್ತಿದ್ಯಾ? ರೆಡಿ ಆಗು, ಬರ್ತೀನಿ. ಸುಮ್ ಕೂತಿರಲ್ಲ ನೀನ್ ಬರತಕ್ಕ. ಸರಿ ಹೋಗ್. ರೆಡಿ ಆಗಿದ್ದು ಜಾತ್ರೆಗೆ ಹೋಗಿ ಬರ್ತೀನಿ ಅಂತ ಏನೋ ಹೋದ್ರು. ಆದ್ರೆ ಅವ್ರ ಫ್ರೆಂಡ್ ಸಿಗ್ಲಿಲ್ಲ ಅಂತ ಮತ್ತೆ ವಾಪಸ್ ಬಂದ್ರು. ಮನೆಗ್ ಬಂದು ನನ್ನನ್ನು ರೆಡಿ ಮಾಡಿಸ್ಕೊಂಡು ಮತ್ತೆ ಜಾತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು. ನಾನೇನ್ ಡೈರೆಕ್ಟ್ ಜಾತ್ರೆ ಒಳಗೆ ಏನ್ ಹೋಗ್ಲಿಲ್ಲ. ವೀರಗಾಸೆ ಅವ್ರು ಕುಣಿತಿದ್ರು, ಅದನ್ನ ನೋಡ್ಕೊಂಡು ನಮ್ಮ ಮನೆ ಫ್ರೆಂಡ್ ಮನೆಗೆ ಹೋದೆ. ಅಲ್ಲಿ ಸ್ವಲ್ಪ ಟೈಮ್ ಇದ್ದು ಟೌನ್ ಒಳಗಡೆ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಕುಟ್ಕೊಂಡು ಜಾತ್ರೆ ಒಳಗಡೆ ಹೋದ್ವಿ. ನಾವು ಜಾತ್ರೆ ಒಳಗಡೆ ಹೋಗೋ ಅಷ್ಟರಲ್ಲಿ ನಮ್ಮ ಮನೆಯವರು ಅವ್ರ ಫ್ರೆಂಡ್ಗಳ ಜೊತೆ ಡ್ಯಾನ್ಸ್ ಮಾಡಿ ಫುಲ್ ಸುಸ್ತಾಗಿ ಹೋಗಿದ್ರು. ನನ್ಗಂತೂ ನಿಜವಾಗ್ಲೂ ಡ್ಯಾನ್ಸ್ ಬರಲ್ಲ, ಆದ್ರೂ ಕೂಡ ನಾಸಿಕ್ ಡೋಳಿಗೆ ಒಂದೆರಡು ಸ್ಟೆಪ್ ಹಾಕ್ತೆ. ಅಲ್ಲೊಂದ್ ಸ್ವಲ್ಪ ಟೈಮ್ ಡ್ಯಾನ್ಸ್ ಮುಗಿಸ್ಕೊಂಬಂದ್ರೆ ನಮ್ಮ ಮನೆಯವರು ನಿಂತಿತ್ತಲ್ಲೂ ನಿಂತ್ಕೊಳ್ಳಲ್ಲ, ಆತರ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಗಣೇಶನ್ ಜಾತ್ರೆಗೆ ಬಂದು ಗಣೇಶಪ್ಪನ್ ನೋಡ್ಲಿಲ್ಲ ಅಂದ್ರೆ ಗಣೇಶ ಜಾತ್ರೆ ಕಂಪ್ಲೀಟೇ ಆಗಲ್ಲ. ನಮ್ ತಿಪ್ಟೂರ್ ಜನಗಳಿಗೆ ನಮ್ ತಿಪ್ಟೂರ್ ಗಣೇಶ ಅಂದ್ರೆ ಒಂಥರ ಎಮೋಷನ್ ಅಂತಾನೆ ಹೇಳ್ಬಹುದು. ಲಾಸ್ಟ್ ಡೇ ಒಂದ್ಸಲಿ ನಮ್ ಗಣೇಶನ್ ನೋಡಿ ಕಣ್ ತುಂಬ್ಕೊಂಡಿದ್ದಾಯ್ತು. ಡ್ಯಾನ್ಸ್ ಮಾಡಿ ಸ್ವಲ್ಪ ಸುಸ್ತಾಗಿತ್ತು, ಹಾಗೆ ಹೊಟ್ಟೆ ಕೂಡ ಹಸ್ವಾಗಿತ್ತು. ಅಲ್ಲೇ ಪ್ರಸಾದ ಕೊಡ್ತಿದ್ರು, ಪುಳಿಯೋಗರೆ ತಿನ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಕೂತ್ಕೊಂಡಿದ್ವಿ. ಗಣೇಶ ಜಾತ್ರೆನಲ್ಲಿ ಅಲ್ಲೇ ಒಂದೊಂದ್ ಹತ್ರ ಪ್ರಸಾದ ಕೊಡ್ತಾ ಇರ್ತಾರೆ, ಅಲ್ಲೇ ಹೊಟ್ಟೆ ತುಂಬಾ ಊಟ ಮಾಡ್ಕೋಬಹುದು. ಇದೇ ವಿಡಿಯೋ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮನೆಗೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.